ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆಗಿರುವಂತ ಪವಿತ್ರ ಗೌಡ ಬೇಲ್ ಅರ್ಜಿ ವಜಾಗೊಂಡಿದೆ. 57ನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶವನ್ನ ಮಾಡಲಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಂಬರ್ 1 ಆಗಿರುವಂತ ಪವಿತ್ರ ಗೌಡ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು. ನನ್ನ ಮಗಳ ಎಕ್ಸಾಮ್ಸ್ ಇದೆ, ಸೊ ಹೀಗಾಗಿ ನನಗೆ ಜಾಮೀನು ಬೇಕು, ಅವಳಿಗೆ ಹೇಳ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿ ವಜಾಗೊಂಡಿದೆ. ಮಗಳ ಎಕ್ಸಾಮ್ ಕಾರಣ ನೀಡಿ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಪರೀಕ್ಷೆ ವೇಳೆ ಮಗಳ ಜೊತೆ ಇರಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಪವಿತ್ರ ಅರ್ಜಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಾಗಿತ್ತು ಪ್ರಾಸಿಕ್ಯೂಷನ್ ಇಂದ. ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಜಾಮೀನು ನೀಡಬಾರದು ಅಂತ ಆಕ್ಷೇಪವನ್ನ ಸಲ್ಲಿಸಲಾಗಿತ್ತು ಪ್ರಾಸಿಕ್ಯೂಷನ್ ಕಡೆಯಿಂದ. ಸೊ ಹೀಗಾಗಿ ಅರ್ಜಿ ವಜಾಗೊಂಡಿರುವಂಥದ್ದು ಸೆಷನ್ಸ್ ಕೋರ್ಟ್ನಿಂದ. ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಲಾಗಿತ್ತು, ಜಾಮೀನು ಬೇಕು ಅಂತ ಹೇಳಿ. ಆ ಜಾಮೀನು ಅರ್ಜಿ ವಜಾಗೊಂಡಿದೆ. ಪ್ರಾಸಿಕ್ಯೂಷನ್ ಅವರು ಹೇಳಿದ್ರು ಟ್ರಯಲ್ ನಡೀತಾ ಇದೆ, ಟ್ರಯಲ್ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನ ಕೊಡಬಾರದು ಅಂತ. ಸೊ ಕನ್ಸಿಡರ್ ಮಾಡಿದೆ ಸೆಷನ್ಸ್ ಕೋರ್ಟ್. ಸೊ ಅರ್ಜಿ ವಜಾಗೊಂಡಿದೆ. ಪವಿತ್ರ ಗೌಡ ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ರು. ಮಗಳ ಎಕ್ಸಾಮ್ಸ್ ಕಾರಣವನ್ನ ಕೊಟ್ಟು ಜಾಮೀನು ಸಿಗಬಹುದೇನೋ ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಆಲ್ರೆಡಿ ಬೇರೆ ಬೇರೆ ಗ್ರೌಂಡ್ಸ್ ಆಧಾರದಲ್ಲೆಲ್ಲ ಅವ್ರ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿಗಳೆಲ್ಲವೂ ಕೂಡ ರಿಜೆಕ್ಟ್ ಆಗಿ ಹೋಗಿತ್ತು. ಫೈನಲಿ ಇದೊಂದು ಆಪ್ಷನ್ ಇತ್ತು, ಮಗಳ ಎಕ್ಸಾಮ್ ಕಾರಣವನ್ನು ಮುಂದಿಟ್ಟರೆ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆ ಕೂಡ ಹುಸಿ ಆಗಿದೆ. ಮಗಳಿಗೆ ಎಕ್ಸಾಮ್ ನಡೀತಾ ಇದೆ, ಒಂದು 20 ದಿನ ಜಾಮೀನು ಬೇಕು, ಮಗಳ ಜೊತೆ ಇರಬೇಕು. ಅವಳ ಎಕ್ಸಾಮ್ಸ್ ಸಂದರ್ಭದಲ್ಲಿ ಇದುವರೆಗೂ ನಾನಿದ್ದೆ, ಸೊ ಹೀಗಾಗಿ ಜಾಮೀನು ಕೊಟ್ಟರೆ ಅವಳ ಜೊತೆ ಅವಳಿಗೂ ಕೂಡ ಅಷ್ಟೇ ಸ್ವಲ್ಪ ಕಂಫರ್ಟಬಲ್ ಇರುತ್ತೆ, ಅವಳು ಕೂಡ ಆರಾಮಾಗಿ ಎಕ್ಸಾಮನ್ನು ಬರಿಬೋದು ಅನ್ನುವಂಥ ನಿಟ್ಟಿನಲ್ಲಿ ಆ ಗ್ರೌಂಡ್ಸ್ ಆಧಾರದಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಆ ಅರ್ಜಿ ವಜಾಗೊಂಡಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಯಲ್ಲಿ ಪ್ರಮುಖವಾಗಿ ಅರ್ಜಿ ವಜಾಗೊಂಡಿರುವಂಥದ್ದು ಪ್ರಾಸಿಕ್ಯೂಷನ್ ಅವರು ಯಾವ ರೀತಿಯಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಏನೇನೆಲ್ಲ ಅಂಶಗಳನ್ನು ಮೇಯ್ನ್ ಆಗಿ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು, ಏನಂತ ಆದೇಶ ಬಂದಿದೆ ಈಗ? ಪೃಥ್ವಿ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವಂತಹ A1 ಆರೋಪಿ ಪವಿತ್ರ ಗೌಡ್ಗೆ ಈಗ ಮತ್ತೆ ಒಂದು ಶಾಕ್ ಎದುರಾಗಿರೋದು. ಏನು ಮಗಳ ಪರೀಕ್ಷೆ ಒಂದು ಕಾರಣ ಕೊಟ್ಟು ಒಂದು ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಏನು ಪ್ರಾಸಿಕ್ಯೂಷನ್ ಕೂಡ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿ ಈಗ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೊಟ್ಟರೆ ಏನು ಟ್ರಯಲ್ ಮೇಲೆ ಒಂದು ಸ್ವಲ್ಪ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕೂಡ ತಿಳಿ ಒಂದು ತಮ್ಮ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಇದೇ ವಿಚಾರವಾಗಿ ಏನು SPP ಅವರು ಕೂಡ ಒಂದು ವಾದವನ್ನು ಮಂಡಿಸಿ ಅವರಿಗೆ ಒಂದು ಜಾಮೀನು ಕೊಡಬಾರ್ದು ಅಂತ ಒಂದು ವಾದವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಈ ಒಂದು ವಿಚಾರವನ್ನ ಪರಿಗಣಿಸಿದಂತ ಕೋರ್ಟ್ ಏನಿದೆ ಇವತ್ತು ಪವಿತ್ರ ಗೌಡ ಅವರದ್ದು ಜಾಮೀನು ಅರ್ಜಿಯನ್ನು ಕೂಡ ಈಗ ವಜಾ ಮಾಡಿರೋದು. ಏನು ಪವಿತ್ರ ಗೌಡ ಅವರು ತಮ್ಮ ಮಗಳ ಒಂದು ಬೋರ್ಡ್ ಎಕ್ಸಾಮ್ ಏನಿದೆ ಆ ಒಂದು ಬೋರ್ಡ್ ಎಕ್ಸಾಮ್ ನಡೀತಾ ಇದೆ, ಈ ಒಂದು ಸಂದರ್ಭದಲ್ಲಿ ಅವರ ಜೊತೆ ಇರಬೇಕು ಅಂತೇಳಿ 20 ದಿನಗಳ ಕಾಲ ಒಂದು ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಒಂದು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಒಂದು ನ್ಯಾಯಾಲಯ ಒಂದು ಸೂಚನೆ ಕೊಟ್ಟಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನು ಕೂಡ ಸಲ್ಲಿಕೆ ಆಗಿತ್ತು. ಮತ್ತೆ ಈ ಒಂದು ಸಂದರ್ಭದಲ್ಲಿ ಏನು ಕೊಲೆ ಪ್ರಕರಣದ ಟ್ರಯಲ್ ನಡೀತಾ ಇದೆ, ಈಗಾಗಲೇ ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾ ಇದೆ. ಬಹುತೇಕ ಸಾಕ್ಷಿಗಳನ್ನ ಈಗಾಗಲೇ ಟ್ರಯಲ್ ಸಂದರ್ಭದಲ್ಲಿ ವಿಚಾರಣೆ ನಡೆಸಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ತಾ ಇರುವಂತಹ ಸಂದರ್ಭ ಇದು. ಈ ವೇಳೆ ಅವ್ರಿಗೆ ಏನಾದರೂ ಜಾಮೀನು ಮಂಜೂರು ಮಾಡಿದ್ರೆ ಈ ಒಂದು ಟ್ರಯಲ್ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತೇಳಿ ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು. ಈ ಎಲ್ಲಾ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡ ಕೋರ್ಟ್ ಇವತ್ತು ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು ಕೂಡ ಈಗ ವಜಾ ಮಾಡಿರೋದು. ಸದ್ಯ ಈಗ ಅವರು ಏನು ಮಗಳ ಒಂದು ಪರೀಕ್ಷೆ ಒಂದು ನೆಪದಲ್ಲಿ ಒಂದು ಜಾಮೀನನ್ನು ಒಂದು ಕೋರಿಕೆಯನ್ನು ಮಾಡಿದ್ರು. ಇದೀಗ ಅವ್ರಿಗೆ ಇದು ಕೂಡ ಈಗ ಅವ್ರ ಪಾಲಿಗೆ ಒಂದು ರೀತಿ ಮುಳ್ಳಾಗಿರೋದು. ಮುನಿರಾಜು, ಇದುವರೆಗೂ ಸಾಕಷ್ಟು ಗ್ರೌಂಡ್ಸ್ಗಳ ಆಧಾರದ ಮೇಲೆ ಅರ್ಜಿಯನ್ನ ಸಲ್ಲಿಸಿದ್ದೇ ಬಂತು. ಎಲ್ಲ ಅರ್ಜಿಗಳು ಆಲ್ಮೋಸ್ಟ್ ವಜಾಗೊಂಡಿತ್ತು. ಈಗ ಈ ಅರ್ಜಿ ಕೂಡ ಅಂದ್ರೆ ಇದ್ದಿದ್ದಂಥ ಒಂದು ಆಪ್ಷನ್ನು ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ವಜಾ ಆಗುವ ಮುಖಾಂತರ ಇನ್ನು ಎಷ್ಟು ತಿಂಗಳುಗಳ ಕಾಲ ಅವರು ಈ ರೀತಿಯಾಗಿ ಜಾಮೀನು ಅರ್ಜಿಯನ್ನ ಹಾಕ್ದಲೇ ಇರ್ಲಿಕ್ಕಾಗತ್ತೆ? ನೆಕ್ಸ್ಟ್ ಏನಾದರೂ ಅಕಸ್ಮಾತ್ ಅರ್ಜಿಯನ್ನ ಹಾಕೋದೇ ಆದ್ರೆ ಏನಾದರೂ ಕಾರಣ ಯಾವ ಕಾರಣವನ್ನ ಕೊಡಬೇಕಾಗತ್ತೆ ಅಂತ? ಪೃಥ್ವಿ, ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಒಂದು ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರನ್ನ ಈಗಾಗಲೇ ಅರೆಸ್ಟ್ ಮಾಡಿ ಒಂದು ಜೈಲಿಗೂ ಕೂಡ ಕಳಿಸಿರೋದು. ಆ ಬಳಿಕ ಅವರು ಏನು ಸುಮಾರು 3-4 ತಿಂಗಳ ಕಾಲ ಒಂದು ಜೈಲಿನಲ್ಲಿದ್ದಾರೆ. ಆದ್ರೆ ಪರೀಕ್ಷೆ ಸಮಯದಲ್ಲಿ ಮಗಳ ಒಂದು ಪರೀಕ್ಷೆಗೋಸ್ಕರ ಆಕೆ ಜೊತೆ ಇರಬೇಕು ಅಂತೇಳಿ ಈ ಒಂದು ಪರೀಕ್ಷೆ ಒಂದು ಕಾರಣವನ್ನು ಕೊಟ್ಟು ಒಂದು ಜಾಮೀನನ್ನ ಕೋರಿಕೆ ಮಾಡಿರೋದು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಕೂಡ ಈ ಇದ್ದ ಒಂದು ಆಪ್ಷನ್ ಕೂಡ ಈಗ ಅವ್ರಿಗೆ ಏನು ದೂರ ಆಗಿದೆ. ಆದ್ರೆ ಇನ್ನು ಮುಂದೆ ಅವರು ಕಾನೂನು ರೀತಿಯ ಹೋರಾಟ ಮಾಡಬೇಕಾದ್ರೆ ಮತ್ತೆ ಏನು ಈಗ ಸುಪ್ರೀಂ ಕೋರ್ಟ್ ನ ಒಂದು ಜಾಮೀನಲ್ಲಿ ಅಲ್ಲಿ ರಿಜೆಕ್ಟ್
ಆಗಿರೋದ್ರಿಂದ ಸುಮಾರು 6 ತಿಂಗಳ ಕಾಲ ಅವರು ಜಾಮೀನಿನ ಮೊರೆ ಹೋಗೋದಕ್ಕೂ ಕೂಡ ಕಷ್ಟ ಇತ್ತು. ಆದ್ರೆ ಒಂದು ವೇಳೆ ಏನಾದ್ರು ಬೇರೆ ಏನಾದ್ರು ಏನು ವೈದ್ಯಕೀಯ ಕಾರಣ ಇರ್ಬೋದು ಅಥವಾ ಏನಾದ್ರು ಕೌಟುಂಬಿಕ ವಿಚಾರವಾಗಿ ಏನಾದ್ರು ಜಾಮೀನನ್ನು ಕೋರುವಂತ ಅವಕಾಶಗಳು ಕೂಡ ಇರ್ಬೋದು, ಅಥವಾ ಏನು 6 ತಿಂಗಳ ಬಳಿಕ ಅವರು ಪುನಃ ಏನಾದ್ರು ಸೆಷನ್ ಕೋರ್ಟ್ ನಲ್ಲಿ ಒಂದು ಜಾಮೀನು ಅರ್ಜಿಗೆ ಒಂದು ಅವಕಾಶ ಸಲ್ಲಿಕೆ ಮಾಡೋದಕ್ಕೆ ಕೂಡ ಒಂದು ಅವಕಾಶ ಇದೆ. ಇಲ್ಲ ಒಂದು ವೇಳೆ ಏನಾದ್ರು ಈ ಒಂದು ಟ್ರಯಲ್ ಏನೀಗ ನಡೀತಾ ಇದೆ, ಈ ಒಂದು ಟ್ರಯಲ್ ನಲ್ಲಿ ಪ್ರಮುಖ ಸಾಕ್ಷಿಗಳ ಒಂದು ವಿಚಾರಣೆ ಮುಗಿದ ನಂತರ ಆ ಬಳಿಕವಾದ್ರೂ ಅವರು ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಒಂದು ಅವಕಾಶ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಕಳೆದ 3 ತಿಂಗಳಿಂದ ಈ ಒಂದು ಕೊಲೆ ಪ್ರಕರಣದ ಟ್ರಯಲ್ ಕೂಡ ನಡೀತಾ ಇದೆ, ಸುಮಾರು ಸಾಕ್ಷಿಗಳ ವಿಚಾರಣೆ ಕೂಡ ಈಗಾಗಲೇ ನಡೀತಾ ಇರೋದು. ಆದ್ರಿಂದ ಈಗಾಗಲೇ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆದ ಬಳಿಕ ಏನಾದ್ರು ಅವರ ಪರ ವಕೀಲರು ಪುನಃ ಇವರಿಗೆ ಜಾಮೀನನ್ನ ಕೊಡಬೇಕು ಅಂತೇಳಿ ಒಂದು ಅವಕಾಶ ಇರೋದ್ರಿಂದ ಅದನ್ನು ಕೂಡ ಪ್ರತಿಪಾದನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಪೃಥ್ವಿ, ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.